ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಮಹಾಲಯ ಅಮಾವಾಸ್ಯೆಯಲ್ಲಿ ಎಡೆ ಇಕ್ತೀವಿ. ಆದರೆ ಇಲ್ಲಿ ಗೌರಿ ಹಬ್ಬದಲ್ಲಿ ಕೂಡ ಎಡೆ ಇಕ್ತೀವಿ ಅಂತ ಹೇಳಿದರು. ಸೊ ಅದಕ್ಕಾಗಿ ಪೂಜೆ ಮಾಡಬೇಕಾಗಿತ್ತು. ಯಾವ ಥರ ಎಡೆ ಇಕ್ಕಿದ್ವಿ ಎಲ್ಲ ನೋಡಿ. ಈ ಥರ ನಾವು ಎಡೆ ಇಕ್ಕಿದ್ವಿ. ಏನೇನೆಂದರೆ ಮೊಸರನ್ನ, ದೋಸೆ, ಅನ್ನ, ಸಾಂಬಾರು ಮತ್ತು ಒಬ್ಬಟ್ಟು, ಬೋಂಡ, ಪಲ್ಯ, 2 ಥರದ ಪಲ್ಯ ಇಟ್ಟಿದ್ವಿ. ಆನಂತರ ಸಂಜೆ ಆದಮೇಲೆ ನಮ್ಮ ಮನೆ ಹತ್ರ ವೈನರಿದ್ದರು, ಅವರು ಗಣಪತಿ ಕೂರಿಸಿದ್ರು. ಸೊ ಅದನ್ನು ನೋಡ್ಕೊಂಡು ಗೌರಿಗೆ ಮಡ್ಲಕ್ಕಿ ಕೊಟ್ಬಿಡೋಣ ಅಂತ ಹೋಗಿದ್ವಿ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅವ್ರು ಕೂಡ ಪ್ರಸಾದ ಮಾಡಿದರು, ಪ್ರಸಾದ ಕೊಟ್ಟರು. ಸೊ ಇಬ್ಬರು ಕೂಡ ತಿನ್ಕೊಂಡು ಮನೆಗೆ ಬಂದು ಟಿ ವಿ ನೋಡ್ಕೊಂಡು ಹಾಗೆ ಅಜ್ಜಿರೇ ದೇವಸ್ಥಾನದ ದೀಪ ಹಚ್ಚೋಣ ಅಂತ ಹೋಗಿದ್ವಿ. ಡೈಲಿ ಸಂಜೆ ಹಚ್ಚುತ್ತಾರೆ ಕೀರ್ತಿಯವರು. ಸೊ ಇವತ್ತು ನಾನು ಕೂಡ ಹೋಗಿದ್ದೆ, ವೀಕ್ಲಿ ಒಂದು ಹೋಗ್ತಿರ್ತೀನಿ. ಸೊ ಹೋಗಿ ದೇವಸ್ಥಾನದ ದೀಪ ಹಚ್ಚಿ ಅವತ್ತು ಏನೇನು ಹೋಮ ಮಾಡಿದ್ರು ಅದೆಲ್ಲ ಹಾಗೆ ಇತ್ತು. ಮತ್ತೆ 48 ದಿನ ಆದಮೇಲೆ ಹೋಮ ಮಾಡ್ತಾರೆ ಅಂತ ಹೇಳ್ತಿದ್ರು. ಸೊ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಪೂಜೆ ಮಾಡ್ತಿದ್ವಿ. ಅಷ್ಟರಲ್ಲಿ ಇನ್ನೊಬ್ರು ಕೂಡ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದರು. ಅವ್ರು ಪೂಜೆ ಮಾಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ನಾನು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗುಡ್ ಮಾರ್ನಿಂಗ್. ಇವತ್ತೇನೆಂದರೆ ಕಡುಬು ಮತ್ತು ಕಾಯಿ ಚಟ್ನಿ ಮಾಡಿದ್ವಿ. ಬೆಳಗ್ಗೆ ತಿಂಡಿಗೆನೇ ಮಾಡಿದ್ವಿ. ಸೊ ನಮ್ಮ ಅಪ್ಪ ಬಾಗಿನ ತೊಗೊಂಡು ಬರ್ತಾರೆ ಅಂತ. ಅಪ್ಪ ಏನೇನೆಲ್ಲ ಬಾಗಿನ ತಂದಿದ್ರು ಅಂದರೆ ಸೀರೆ, ಹಣ್ಣು, ಕಾಯಿ, ಹೂವು ಎಲ್ಲ ತೊಗೊಂಡಿದ್ರು. ನೆಕ್ಸ್ಟ್ ನಮ್ಮ ಮನೆಗೆ ಕರ್ಕೊಂಡು ಬಂದರು ಬಾಗಿನ ತೊಗೊಂಡು. ನಾನು ಕೀರ್ತಿ ಇಬ್ಬರು ಕೂಡ 5 ಡೇಸ್ ಸೊ ಮನೆಗೆ ಬಂದು ಮನೆ ದೇವಸ್ಥಾನ, ನಮ್ಮ ಮನೆ ದೇವರು ಊರಲ್ಲಿ ಕೂಡ ಒಂದು ಚೆನ್ನಕೇಶ್ವರ ಇರೋದ್ರಿಂದ ಊರಲ್ಲೇ ಹೋಗಿದ್ವಿ. ಎಲ್ಲ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ವರ್ಷ ಈ ಹಬ್ಬದಲ್ಲಿ ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಮನೇಲಿ ಏನು ಊಟ ಅಂದರೆ ಮನೇಲೂ ಕೂಡ ಅದೇ ಕಡುಬು, ಚಿಲ್ಪೊರೆ, ಕಾಳು ಸಾರು. ಬಟ್ ಇಲ್ಲಿ ಬೆಳಗ್ಗೆ ತಿಂಡಿ ಕೂಡ ಅತ್ತೆ ಮನೇಲಿ, ಆದರೆ ಇಲ್ಲಿ ನಮ್ಮ ಮನೇಲಿ ಇವತ್ತು ಇದೇ ಮಾಡಿದ್ರು ಹಬ್ಬ ಆಗಿರೋದ್ರಿಂದ. ಸೊ ಅದನ್ನು ತಿನ್ಕೊಂಡು ನಮ್ಮ ಮನೆ ಹತ್ರ ಕೂಡ ಒಂದು ಚಿಕ್ಕ ಗಣಪತಿ ಇಟ್ಟಿದ್ರು. ಅದನ್ನು ನೋಡ್ಕೊಂಡು ನಾವು ಕೂಡ ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ತಿಂದಿರೋ ಪ್ರಸಾದನೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಯಾರ್ಯಾರು ಏನೇನು ಮಾಡಿದ್ರು ಅದೆಲ್ಲ ಸಪ್ರೇಟ್ ಮಾಡ್ಕೊಂಡು ತಿನ್ಕೊಂಡು ಹಾಗೆ ಸಿಂಪಲಾಗಿ ಎಷ್ಟು ಜನ ಇದ್ದರು ಅಂದರೆ ಜನ ತುಂಬ ಇದ್ದರು, ಸಿಂಪಲಾಗಿ ಮಾಡಿದರು. ಸೊ ಅದನ್ನು ಕೂಡ ನೋಡ್ಕೊಂಡು ಸ್ವಲ್ಪ ಜನ ಡ್ಯಾನ್ಸ್ ಮಾಡ್ಕೊಂಡು ನೋಡ್ಕೊಂಡು ಅದನ್ನು ಕೂಡ ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದು. ನಾವು ತುಂಬ ದೂರ ಏನು ಹೋಗಲಿಲ್ಲ. ಚಿಕ್ಕದಾಗಿಟ್ರೆ ಎಷ್ಟೊಂದು ಜನ ಬರ್ತಾರೆ. ಈ ವರ್ಷ ಗಣೇಶ ಮೊದಲನೇ ವಿಸರ್ಜನೆ ನೋಡಿದ್ದಿದೆ ಗಣೇಶನ. ಇದು ನೋಡ್ಕೊಂಡು ಮನೆಗೆ ಬಂದು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಮ್ಮ ಬಾಳೆಹಣ್ಣು ಇದ್ವು ಅಂತ ಬಾಳೆಹಣ್ಣು, ತುಪ್ಪ ಬಾಳೆಹಣ್ಣು ತಿನ್ಕೊಂಡು ಊಟ ಮಾಡೋದಿರಲಿಲ್ಲ. ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟಿಂಗ್.